ನಮ್ಮ ಹೆಸರು ನಂಜಪ್ಪ ಅಂತೇಳಿ. ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ವಿಕೆ ಎಂಟರ್ಪ್ರೈಸಸ್ ಅಂತ. ನಮ್ಮಲ್ಲಿ ಕುರಿ ಮತ್ತು ಮೇಕೆಗಳು ಸಾಕೋದಕ್ಕೆ ಮ್ಯಾಟ್ಗಳು ಮತ್ತು ಡ್ರಿಂಕರು ಫೀಡರ್ಗಳು ತಯಾರು ಮಾಡ್ತೀವಿ. ಆಲ್ ಓವರ್ ಕರ್ನಾಟಕ ಡೆಲಿವರಿ ಮಾಡ್ತಿದ್ದೀವಿ. ಮತ್ತು ಆಂಧ್ರನೂ ಹೋಗುತ್ತೆ ಮತ್ತು ಕೇರಳ ಸ್ವಲ್ಪ ಹೋಗ್ತಾ ಇದೆ. ಇದು ನೋಡಿ ನಮ್ಮಲ್ಲಿ ತಯಾರಾಗೋಂಥ ಪೀಸ್ಗಳು ನೋಡಿ. ಇದು ರೆಡ್ ಕಲರ್ 70 mm ಇದೆ. ಇದು ನೋಡಿ ಗ್ರೀನ್ ಕಲರ್ ಇದೆ. ಇದು ಬಂದು ಬ್ಲೂ ಕಲರ್. ನಮ್ಮಲ್ಲಿ 3 ಕಲರೆಲ್ಲ ಸಿಕ್ಕುತ್ತೆ. ರೆಡ್, ಗ್ರೀನ್, ಬ್ಲೂ ಕಲರ್ಗಳಲ್ಲಿ ಸಿಗ್ತಾ ಇದೆ. ಇನ್ನೊಂದು ಬ್ಲ್ಯಾಕ್ ಕಲರಲ್ಲಿ ಮಾಡಿದ್ದೀವಿ. ಅದು ಯಾರಾದರೂ ಕೇಳಿದರೆ ಮಾತ್ರ ಮಾಡಿಕೊಡ್ತೀವಿ. ಅದರಿಂದ ಯಾರು ಬೇಕೋ ಅದರಿಂದ ಇದು ಮಾಡಿ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಯಾವ ಕಲರ್ ಬೇಕೋ ಏನು ಅಂತ ಮೊದಲೇ ಒಂದಿನ ಹೇಳಿದರೆ ನಾವು ತಯಾರು ಮಾಡಿ ಕೊಡ್ತೀವಿ. ಸರ್, ಇವಾಗ ಮ್ಯಾಟ್ಗಳಂತ ಹೇಳಿದ್ರಿ, ಯಾವುದೆಲ್ಲ ಸೈಜ್ಗಳು ಬರುತ್ತೆ ಸರ್ ಮ್ಯಾಟ್ಗಳಲ್ಲಿ? 1/2 ಬರುತ್ತೆ, 1.5 2 ಇದೆ, 2 ಅಡಿಗೆ 2 ಅಡಿ ಇದೆ. ಓಕೆ, ಅದರ ಸೈಜ್ಗಳು ಬರ್ತದೆ. 1/2 ಬಂದು 40 mm ಬರುತ್ತೆ. ಓಕೆ, 1.5 40 ಬರುತ್ತೆ. ಓಕೆ, 45 mm ಇದೆ, 55 mm ಇದೆ, 75 mm ಇದೆ. ಸರ್, ಇವಾಗ ನಿಮ್ಮಲ್ಲಿ ಜಾಸ್ತಿ ಮೂವಿಂಗ್ ಇರೋ ಸೈಜ್ ಯಾವುದು ಸರ್ ಮ್ಯಾಟ್ಗಳು? 70 mm ಜಾಸ್ತಿ ಮೂವಿಂಗ್, ಎಲ್ಲರೂ ತಗೊಳ್ಳೋದು 70 mm ಇದೆ ಅಂತ ಹೇಳಿದ್ರಿ. ಮತ್ತೆ ಕಲರ್ಸ್ ಅಲ್ಲಿ ಸರ್ ಯಾವ ಕಲರ್ಸ್ ಬೆಸ್ಟ್ ಅಂತೀರಾ, ಅಥವಾ ಎಲ್ಲ ಒಂದೇ ಕ್ವಾಲಿಟಿ ಇರುತ್ತಾ, ಅಥವಾ ಅದರಲ್ಲಿ ಏನಾದರೂ ಚೇಂಜಸ್ ಇರುತ್ತಾ ಸರ್? ಎಲ್ಲ ಒಂದೇ ಕ್ವಾಲಿಟಿ ಇರುತ್ತೆ. 70 mm ರೆಡ್ ಕಲರ್ ಮತ್ತು ಬ್ಲೂ ಕಲರ್, ಗ್ರೀನ್ ಕಲರ್ ಎಲ್ಲ ಸಿಗುತ್ತದೆ. ಅವೈಲೇಬಲ್ ಎಲ್ಲ ಒಂದೇ ಸೈಜ್ ಇರುತ್ತೆ. ಓಕೆ ಸರ್, ಇವಾಗ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾ ಇದೀನಿ ಅಂತಂದ್ರಿ, ಕೆಲವೊಂದು ಭಾಗಗಳ ಹೆಸರು ಕೂಡ ಹೇಳಿದ್ರಿ. ನೇರವಾಗಿ ಬಂದ್ರೆ ಸಿಂಗಲ್ ಪೀಸ್ ಕೊಡ್ತೀರಾ ಅಥವಾ ಹೇಗೆ ಸರ್? ನಮ್ಮಲ್ಲಿ 1 ಪೀಸ್ ತಗೊಳ್ಳಿ, 100 ಪೀಸ್ ತಗೊಳ್ಳಿ, 1000 ಪೀಸ್ ತಗೊಳ್ಳಿ, ಇಲ್ಲಿ ಬಂದು ತಗೋಬೋದು. ಮತ್ತು ಇಲ್ಲ ಟ್ರಾನ್ಸ್ಪೋರ್ಟ್ಗೆ ಹಾಕಿ ಅಂದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಅವ್ರಿಗೆ ಕೊಡಬೇಕಾಗುತ್ತೆ. ಟ್ರಾನ್ಸ್ಪೋರ್ಟ್ಗೂ ಹಾಕಿ ಕೊಡ್ತೀವಿ. ಸರ್, ಇವಾಗ ಆನ್ಲೈನ್ ಡೆಲಿವರಿ ಅಂದ್ರೆ ಇಷ್ಟೇ ಆರ್ಡರ್ ಮಾಡ್ಕೋಬೇಕು ಅಂತ ಏನಾದರೂ ಲಿಮಿಟ್ಸ್ ಇದೆಯಾ? ಏನಿಲ್ಲ ಮೇಡಮ್, ಎಷ್ಟು ಬೇಕಾದರೂ ಮಾಡ್ಬೋದು. ಅವರು ತಯಾರು ಮಾಡ್ತಿರುವಂತ ಈ ಮ್ಯಾಟ್ ನೀವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರೋದಾ ಅಥವಾ ಬೇರೆ ಕಡೆ ತರಿಸ್ಕೋತೀರಾ ಸರ್? ಇಲ್ಲ, ನಾವೇ ಮಾಡ್ತಾ ಇರೋದು ಮೇಡಮ್. ಎಷ್ಟು ವರ್ಷದಿಂದ ಮಾಡ್ತೀರಾ? ನಾವು ಸುಮಾರು 15 ವರ್ಷದಿಂದ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ವಿ. ಓಕೆ, ಈಗ 1 ವರ್ಷದಿಂದ ನಾವೇ ಬೇರೆ ಸ್ವಂತ ಮಾಡಿ ಸ್ವಂತದಲ್ಲೇ ನಾವು ತಯಾರು ಮಾಡಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಹಾಕ್ಬಿಟ್ಟು ರೈತರಿಗೆಲ್ಲ ಕೊಡ್ತಾ ಇದ್ದೀವಿ. ಸರ್, ಇದು ಗ್ಯಾರಂಟಿ ವಾರಂಟಿ ಎಲ್ಲ ಯಾವ ತರ ಕೊಡ್ತೀರಾ ಸರ್? ಗ್ಯಾರಂಟಿ ಬಂದ್ಬಿಟ್ಟು 2 ವರ್ಷ ಕೊಡ್ತೀವಿ. ಎಷ್ಟು ವರ್ಷ? ನಮ್ಮ 2 ವರ್ಷ ಗ್ಯಾರಂಟಿ ಕೊಡ್ತೀವಿ. ಇದು ಬಾಳಿಕೆ ಬರೋದು ಒಂದು 20-25 ವರ್ಷ ಬಾಳಿಕೆ ಬರುತ್ತೆ. 2 ವರ್ಷ ಗ್ಯಾರಂಟಿ ಒಳಗಡೆ ಏನಾದ್ರು ಕಟ್ಟಿ ಏನಾರು ಆದರೆ ನಾವು ಬಂದು ಕೊಟ್ಟರೆ ಹೊಸ ಪೀಸ್ ಕೊಡ್ತೀವಿ. ಇಲ್ಲ ಅಲ್ಲಿ ಬರೋಕ್ಕಾಗಿಲ್ಲ ಅಂದ್ರೆ ಅಲ್ಲಿಂದಲೇ ಹೊಸ ಪೀಸು ಫೋಟೋ ಹೊಡೆದು ಹಾಕಿದರೆ ಹೊಸ ಪೀಸು ಟ್ರಾನ್ಸ್ಪೋರ್ಟಲ್ಲಿ ಹಾಕಿ ಕಳಿಸ್ತೀವಿ ನಾವು. ಸರ್, ಮತ್ತೆ ಇದು ಏನು ಬರೀ ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆಗೆ ಮಾತ್ರ ಬಳಸ್ತಾರ ಅಥವಾ ಇನ್ನು ಯಾವುದಕ್ಕೆಲ್ಲ ಬಳಸ್ಬೋದು ಸರ್ ಈ ಮ್ಯಾಟ್ಗಳನ್ನ? ಮೇಡಮ್, ಹಂದಿಗಳು ಸಾಕ್ತಾರೆ, ಮೊಲಗಳು ಸಾಕ್ತಾರೆ, ನಾಯಿ ಸಾಕೋದಕ್ಕೂ ಕೇಳ್ತಾ ಇದ್ದಾರೆ. ಮತ್ತು ಕೋಳಿನೂ ಒಬ್ಬೊಬ್ರು ತಗೊಂಡು ಹೋಗ್ತಾರೆ ಮೇಡಮ್, ಕೋಳಿ ಸಾಕೋದಕ್ಕೂ. ಓಕೆ ಓಕೆ ಸರ್, ಇದನ್ನ ಕ್ಲೀನಿಂಗ್ ಎಲ್ಲ ಹೇಗೆ ಸರ್? ಕ್ಲೀನಿಂಗ್ ಯಾವ ತರ? ಕ್ಲೀನಿಂಗ್ ಎಲ್ಲ ಇದೇನು ಯಾವಾಗ ಗಲೀಜಾಗಲ್ಲ. ನಿಮ್ಗೆ ಏನಾದ್ರು ಗಲೀಜಾಯ್ತು ಅಂತ ಕಂಡ್ರೆ ವಾಷಿಂಗ್ ಮಾಡಿಬಿಟ್ರೆ ಹೋಗೋದು, ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಓಕೆ ಸರ್, ಇನ್ನು ಇದೆಲ್ಲ ಫಿಕ್ಸಿಂಗ್ ಮಾಡಿಸ್ಕೊಳ್ಳೋದೆಲ್ಲ ಯಾವ ಥರ ಇರುತ್ತೆ ಸರ್? ಫಿಕ್ಸಿಂಗ್ ಒಂದು ಕಡೆ ಎಲ್ಲಿ ಅವರೇ ಮಾಡ್ಕೋಬೋದು, ಇಲ್ಲ ವೆಲ್ಡರ್ ಕೈಲಾರ ಮಾಡಿಸ್ಕೋಬೋದು. ತಗೊಂಡು ಪೀಸ್ ಸೆಡ್ ರೆಡಿ ಮಾಡೋಕ್ಕಿಂತ ಮೊದಲೇ ತೊಗೊಂಡೋಗ್ಬಿಟ್ರೆ ಆ ವೆಲ್ಡರೇ ಫಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಮೇಡಮ್. ಸರ್, ಇವಾಗ ನಾವಿದು ಕುರಿ ಮತ್ತೆ ಮೇಕೆ ಸಾಕಾಣಿಕೆಗೆ ಈ ಮ್ಯಾಟ್ಗಳನ್ನ ಬಳಸ್ಕೊಳ್ಳೋದ್ರಿಂದ ಯಾವ ಥರದ್ದೆಲ್ಲ ಅನುಕೂಲಗಳಾಗುತ್ತೆ? ಕುರಿಗಳಿಗೆ ಗಲೀಜಾಗೋದಿಲ್ಲ, ಮತ್ತೆ ಕಾಯಿಲೆಗಳು ಬರೋದಿಲ್ಲ. ಓಕೆ, ಅದರಿಂದ ಈ ಮ್ಯಾಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಮೇಡಮ್. ಓಕೆ ಸರ್, ಇದರ ಬೇಡಿಕೆ ಬಹಳಷ್ಟು ಜನ ಬಳಸ್ತಾ ಇದ್ದಾರಾ ಸರ್? ಹೌದೌದು, ಕಸ್ಟಮರ್ ರೆಸ್ಪಾನ್ಸ್ ಹೇಗಿದೆ ನಿಮಗೆ? ತುಂಬಾ ಬೇಡಿಕೆ ಇದೆ. ಅದರಿಂದ ಇದೆಲ್ಲ ವಿಡಿಯೋ ಮಾಡಿ ಕಳಿಸ್ತಾ ಇದ್ದೀವಿ ಸರ್. ಇವಾಗ ನೀವು ಹೇಳ್ದಾಗೆ ಸುಮಾರು 15 ವರ್ಷ ಬೇರೆ ಕಡೆ ಕೆಲಸ ಮಾಡಿದೀರಾ, ಅದು ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ. ಸೊ ಈ ಕುರಿ ಮತ್ತೆ ಮೇಕೆ ಸಾಕಾಣಿಕೆ ಮ್ಯಾಟ್ಗಳನ್ನ ಬಳಸಲೇಬೇಕು ಅಂತ ನೀವು ಯಾಕೆ ಹೇಳ್ತೀರಾ ಸರ್? ಯಾಕೆ ಅಂದ್ರೆ ಮೊದಲೇ ನೆಲದ ಮೇಲೆಲ್ಲ ಕುರಿಗಳು ಸಾಕ್ತಾ ಇದ್ರು. ಅದಕ್ಕೆ ಅದೇ ಗಂಜಲ ಎಲ್ಲ ಅಲ್ಲೇ ಹಾಕೊಂಡು ಮಳೆಲಿ ನೆಂದು ಬಂದು ಎಲ್ಲ ಅಲ್ಲೇ ಕಾಲೆಲ್ಲ ಒದ್ದೆ ಆಗಿ ಕಾಯಿಲೆಗಳು ಸ್ಟಾರ್ಟ್ ಆಗ್ತಾ ಇದ್ದವು. ಅದಕ್ಕೋಸ್ಕರ ಏನು ಮಾಡ್ತಾರೆ, ಈಗ ಹೈಟೆಕ್ ಸೆಟ್ಗಳು ಮಾಡಿ ಈ ಥರ ಮ್ಯಾಟ್ಗಳನ್ನ ಇದು ಮಾಡ್ತಾರೆ. ಯೂಸ್ ಮಾಡೋದ್ರಿಂದ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅದಕ್ಕೆ. ಸರ್, ಇವಾಗ ನಾವು ಕೆಲವೊಂದು ಕಡೆ ನೋಡಿರೋದು ಹೆಂಗೆ ಇರುತ್ತೆ ಅಂದ್ರೆ, ಮ್ಯಾಟ್ಗಳು ತೊಗೊಂಡು ಹೋಗ್ತಾರೆ, 2 ತಿಂಗಳು 3 ತಿಂಗಳಿಗೆ ಹೊಡೆದೋಗುತ್ತೆ, ಆ ಕಂಪ್ನಿಗಳು ಹಾಗೆ ಹೀಗೆ ಅಂತ ಹೇಳ್ತಾರೆ, ಬಟ್ ನಮ್ಗೆ ಸರ್ವಿಸ್ ಕೊಡಲ್ಲ ಅಂತ ಹೇಳ್ತಾರೆ. ನೀವೇನು ಹೇಳ್ತೀರಾ ಸರ್? ಇಲ್ಲ, ನಮ್ಮದು ಬಿಲ್ ಮೇಲೂ ಇರ್ತದೆ, ಹೆಸರು ಇರ್ತದೆ, ಮತ್ತು ಇದ್ರ ಮೇಲೂ ಮಾರ್ಕ್ ಇರುತ್ತೆ. ನಿಮ್ಮ ಕಂಪ್ನಿ ಹೆಸರೇನೋ ಹೇಳಿದ್ರಲ್ಲ ಸರ್, ಮತ್ತೊಮ್ಮೆ ಹೇಳಿ. ವಿಕೆ ಎಂಟರ್ಪ್ರೈಸಸ್ ಅಂತ ಹೇಳ್ಬಿಟ್ಟು ಬಿಲ್ ಕೊಡ್ತೀವಲ್ಲ, ಅದು ಇಟ್ಕೊಂಡಿರ್ಬೇಕು ನೀವು. ಏನಾದ್ರು ಆಯ್ತು ಅಂದ್ರೆ ಯಾವ ಡೇಟಾ ತಗೊಂಡೋಗಿದೀವಿ ಅಂತ ಹೇಳಿದ್ರೆ ನಾವು ಇಲ್ಲಿ ಬುಕ್ಕಲ್ಲಿ ತೆಗೆದು ನೋಡ್ಬಿಟ್ಟು ಹೌದು ನಮ್ಮದೇ ಇದು ಅಂತ ಚೆಕ್ ಮಾಡಿಬಿಟ್ಟು ನಿಮಗೆ ವಾಪಸ್ ಪೀಸ್ ಕೊಡ್ತೀವಿ ನಾವು. ಸರ್, ಏನಾದ್ರು ಡ್ಯಾಮೇಜ್ ಆಯ್ತಪ್ಪ ಅಂತಂದ್ರೆ ನೀವು ರಿಟರ್ನ್ ಕೂಡ ತಗೋತೀರಾ? ಫೋಟೋ ತೆಗೆದು ಕಳಿಸಿದ್ರೆ ನೀವು
ಆನ್ಲೈನ್ ಕಳಿಸ್ಕೊಡ್ತೀರಾ? ಆನ್ಲೈನ್ ಹೊಸ ಪೀಸ್ ಕೊಟ್ಟು ಕಳಿಸ್ತೀವಿ. ಹೊಸ ಪೀಸ್ ಕೊಟ್ಟು ಕಳಿಸ್ತೀರಾ? ಹೌದು. ಸರ್ ಇನ್ನು ಡ್ರಿಂಕರ್ ಮತ್ತೆ ಫೀಡರ್ ಬಗ್ಗೆ ಹೇಳಿದ್ರಿ, ಅದ್ರ ಬಗ್ಗೆ ತೋರಿಸಿ ಸರ್. ಏನ್ ಸರ್ ಅದು ಡ್ರಿಂಕರ್ ಅಂದ್ರೆ? ನೋಡಿ, ಡ್ರಿಂಕರು ಇದು ಪೈಪ್ ಲೈನ್ ಮಾಡ್ಕೋಬೇಕು. ಓಕೆ ಇಲ್ಲಿ ಹಿಂಗೆ ಪೈಪ್ ಲೈನ್ ಮಾಡ್ರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಓಕೆ ಓಕೆ. ಈ ತರ ಪ್ರೆಸ್ ಕುರಿ ಒಂದು 2 ದಿವಸ ನಾವು ನೀರು ತುಂಬಿಸ್ಬೇಕು. ಅದು ರೂಢಿ ಆದ್ಮೇಲೆ ಅದೇ ಇಲ್ಲಿ ಖಾಲಿ ಆದ ತಕ್ಷಣ ಅದು ಟಚ್ ಆದ್ರೂ ಸಾಕು ನೀರು ಬರುತ್ತೆ ಹಿಂಗೆ. ಓಕೆ ಓಕೆ. ಸರ್ ಇದನ್ನ ಬಳಸೋದ್ರಿಂದ ಏನ್ ಬೆನಿಫಿಟ್ ಆಗುತ್ತೆ ನಮ್ಮ ಇದು ರೈತರಿಗೆ? ನೀರು ವೇಸ್ಟ್ ಆಗಲ್ಲ. ನೀರು ವೇಸ್ಟ್ ಆಗಲ್ಲ. ನಾವು ಈ ತರ ಇದ್ರಲ್ಲಿ ಏನಾದ್ರು ತುಂಬ ಮಡಗಿದ್ರೆ ಅದರಲ್ಲಿ ಕಸ ಬೀಳೋದು ಎಲ್ಲ ಬೀಳ್ತಾ ಇರ್ತದೆ. ಇದರಲ್ಲಿ ಅಂದ್ರೆ ಅಷ್ಟಕ್ಕೆ ನಿಂತ್ಕೊಳ್ಳುತ್ತೆ ನೀರು. ಒಂದು ಕುರಿ ಕುಡ್ದೈತು ಅಂದ್ರೆ ಹಂಗೆ ನಿಂತ್ಕೊಂಡ್ಬಿಡುತ್ತೆ. ಓಕೆ. ಮತ್ತೆ ಅದಕ್ಕೆ ಎಷ್ಟು ಅವಶ್ಯಕತೆ ಇರುತ್ತೆ ಅಷ್ಟು ಮಾತ್ರ ಹಿಡಿಯುತ್ತೆ ಅಂತ ಹೇಳ್ತೀರಾ? ಹೌದೌದು. ಓಕೆ. ಇನ್ನು ಡ್ರಿಂಕರ್ ಬಗ್ಗೆ ಹೇಳಿದ್ರಿ ಸರ್. ಫೀಡರ್ ಏನ್ ಸರ್ ಇದು? ಕ್ವಾಲಿಟಿ ನೋಡ್ಲಿಕ್ಕೆ ಬಹಳ ಮಸ್ತ್ ಇದೆ ಅಂತ ಅನಿಸ್ತಾ ಇದೆ. ಇದು ನೋಡಿ 4 ಅಡಿಗೆ ಬರುತ್ತೆ ಉದ್ದ, 1 ಅಡಿ ಅಗಲ ಬರುತ್ತೆ. ಇದು ಬರೀ ಈಗೆಲ್ಲ ಪೈಪಲ್ಲೆಲ್ಲ ಕಟ್ ಮಾಡಿ ಹಾಕ್ತಾ ಇದಾರೆ. ಅದೇನಾಗುತ್ತೆ ಅಂದ್ರೆ ಪೈಪಲ್ಲಿ ಕಟ್ ಮಾಡೋದು ಅಗಲ ಸಾಕಾಗಲ್ಲ, ಮೇವೆಲ್ಲ ಕೆಳಗಡೆ ಚೆಲ್ಲೋಗುತ್ತೆ. ಈ ತರ ಡೀಪ್ ಇರೋದ್ರಿಂದ ಮೇವು ಒಂಚೂರು ಚೆಲ್ಲೋದಿಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ಸೊ ಡ್ರಿಂಕರ್ ಆಗ್ಲಿ ಫೀಡರ್ ಆಗ್ಲಿ ಈವನ್ ಸಿಂಗಲ್ ಪೀಸ್ ಆರ್ಡರ್ ಮಾಡಿದ್ರು ಕೂಡ ಡೆಲಿವರಿ ಚಾರ್ಜಸ್ ಅವರೇ ಪೇ ಮಾಡೋದಿರುತ್ತೆ, ನೀವು ಕೊರಿಯರ್ ಕೊಡ್ತೀರಾ. ಮತ್ತೆ ನೇರವಾಗಿ ನಿಮ್ಮ ಶಾಪಿಗೆ ವಿಸಿಟ್ ಮಾಡಿದ್ರು ಕೂಡ ಅವ್ರು ಯಾವ್ದು ಬೇಕು ಕ್ವಾಲಿಟಿ ನೋಡಿ ನಿಮ್ಮ ಯಾವ ಕಲರ್ ಕೇಳ್ತಾರೆ ಯಾವ ಕ್ವಾಲಿಟಿ ಬೇಕೋ ಮಾಡ್ಕೊಡ್ತೀವಿ. ಆದ್ರೂ ಆಯ್ತು, ಡ್ರಿಂಕರ್ ಆದ್ರೂ ಆಯ್ತು, ಫೀಡರ್ ಆದ್ರೂ ಆಯ್ತು, ನೇರವಾಗಿ ಬಂದು ನೋಡಿ ತಗೊಂಡೋಗ್ಬೋದು. ಹೌದೌದು. ಸರ್ ನಿಮ್ ಕಂಪನಿ ಇರೋದಿಲ್ಲ ಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್? ನಮ್ಮ ಕಂಪನಿ ಒಂದು ಬೆಂಗಳೂರು 8ನೇ ಮೈಲಿ ಗೋರ್ಮಿಲ್ ಹತ್ರ, ಚಿಕ್ಕಸಂದ್ರ ಗೌರ್ಮೆಂಟ್ ಸ್ಕೂಲ್ ಹತ್ರ ಬಂದ್ರೆ ನಮ್ ಗೋಡಾನು ಇದೆ, ಅಂಗಡಿನೂ ಇದೆ ಮೇಡಮ್. ಓಕೆ. ಒಂದೇ ಮ್ಯಾಟ್ ಮೇಲೆ 3 ಜನ ನಿಂತಿದ್ದೀವಿ. ಒಂದು ಮೇಕೆ ನಿಂತ್ಕೋಬೇಕಂದ್ರೆ 2 ಮ್ಯಾಟ್ಗಳು ಬೇಕು. ಅದರಿಂದ ಒಂದೇ ಮ್ಯಾಟ್ ಮೇಲೆ ನಾನೇ 100 kg ಇದ್ದೀನಿ, ಇವರೊಂದು 70 kg ಇದ್ದಾರೆ, ಇವರೊಂದು 70 kg ಇದ್ದಾರೆ. ಒಂದೇ ಮ್ಯಾಟ್ ಮೇಲೆ ನಿಂತ್ಕೊಂಡಿದ್ದೀವಿ ನೋಡಿ. ಯಾವುದೇ ರೀತಿ ಮುರಿದೋಗಲ್ಲ, ಏನಾಗಲ್ಲ ನೋಡಿ. ಇವಾಗ 3 ಜನ ನಿಂತ್ಕೊಂಡು ತೋರಿಸಿದ್ವಲ್ಲ, ಇದೇ ಮ್ಯಾಟ್ ಯಾವುದೇ ರೀತಿ ಯಾವ ಕಡೆ ಹಿಂದೇನು ಏನಾಗಿಲ್ಲ ನೋಡಿ. ಆ ಮ್ಯಾಟ್ ಅಲ್ಲಿ ಏನು ಡ್ಯಾಮೇಜಸ್ ಆಗಿಲ್ಲ, ಎಲ್ಲೂ ಕೂಡ ಏನು ಪ್ರಾಬ್ಲಮ್ ಏನಾಗಿಲ್ಲ. ಹೌದೌದು. ಸೊ ಇವಾಗ ಸರ್ ಒಂದು ಮ್ಯಾಟ್ ಮೇಲೆ ಮ್ಯಾಕ್ಸಿಮಮ್ ಎಷ್ಟು weight ಇಡಿಸಬಹುದು? ಮ್ಯಾಕ್ಸಿಮಮ್ ಅಂದ್ರೆ ಒಂದು 500 kg, 500ರಿಂದ 550 kg ನಿಲ್ಲಿಸಬಹುದು ಮೇಡಮ್. ಇವಾಗ ನಿಮ್ ಶಾಪ್ ಕೂಡ ನೇರವಾಗಿ ವಿಸಿಟ್ ಮಾಡಿ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರಿ. ಎಲ್ಲಿಂದ ಬಂದು ತಗೊಂಡು ಹೋಗ್ತಾರೆ ಸರ್? ಎಲ್ಲೆಲ್ಲಿಂದ ಬರ್ತಿದ್ದಾರೆ ಅಂತ? ನಮಗೆ ಹುಬ್ಳಿ ಕಡೆಯಿಂದ ಬರ್ತಾರೆ, ಬಿಜಾಪುರದಿಂದ ಬರ್ತಾರೆ, ಶಿವಮೊಗ್ಗ ಬರ್ತಾರೆ, ಮಂಡ್ಯದವರು, ಮೈಸೂರವರು, ಕೆಲವರು ಅಲ್ಲಿಂದ ಇಲ್ಲಿಂದಲೇ ಟ್ರಾನ್ಸ್ಪೋರ್ಟ್ ಹಾಕಿಸ್ಕೊಳ್ತಾರೆ, ಇಲ್ಲ ಅವರೇ ಗಾಡಿಗಳು ತಂದು ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಮೇಡಮ್. ನಿಮ್ದು ಶಾಪ್ ಅಡ್ರೆಸ್ ಎಲ್ಲಿ ಬರುತ್ತೆ ಸರ್? ಶಾಪ್ ಬಂದು ಬೆಂಗಳೂರು 8ನೇ ಮೈಲಿ ಬೋರ್ಮಿಲ್ ಹತ್ರ ಚಿಕ್ಕಸಂದ್ರ ಗೌರ್ಮೆಂಟ್ ಸ್ಕೂಲ್ ಇದೆ. ಗೌರ್ಮೆಂಟ್ ಸ್ಕೂಲ್ ಪಕ್ಕನೇ ನಮ್ಮ ಅಂಗಡಿ ಇದೆ ಸರ್. ವಾರದ ಎಲ್ಲಾ ದಿನಗಳು ಕೂಡ ಓಪನ್ ಆಗಿರುತ್ತೆ ಶಾಪ್ಗಳು? ವಾರದಲ್ಲಿ ಎಲ್ಲ ದಿನವೂ ಓಪನ್ ಇರುತ್ತೆ. ಬರಬೇಕಾದ್ರೆ ಒಂದಿನ ಮುಂಚಿತನೇ ಫೋನ್ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೆಯದು ಮೇಡಮ್. ಸರ್ ಈಗ ಒಂದು 300 ಮ್ಯಾಟು 200 ಮ್ಯಾಟು ಅಂತಂದ್ರೆ ಸಿಗ್ಬೋದೇನೋ? ಈಗ ತುಂಬಾ ಬಲ್ಕ್ ಆಗಿ ಬೇಕು ಅಂತಂದ್ರೆ ಮುಂಚಿತವಾಗಿ ಹೇಳ್ಬೇಕಾ ಹೇಗೆ ಸರ್? ಮುಂಚಿತವಾಗಿ ಫೋನ್ ಮಾಡಿ ಹೇಳ್ಬೇಕು ಮೇಡಮ್. ಬಲ್ಕ್ ಆಗಬೇಕು ಅಂದ್ರೆ ಒಂದು ವಾರ ಮುಂಚಿತ ಟೈಮ್ ಬೇಕು ಅವ್ರಿಗೆ. ನಮಗೆ ಯಾವ್ಯಾವ ಕಲರ್ ಬೇಕು ಅಂತ ಅವ್ರು ಹೇಳಿದ್ರೆ ರೆಡಿ ಮಾಡ್ತೀವಿ. ರೆಡಿ ಆದ ತಕ್ಷಣ ಫೋನ್ ಮಾಡ್ತೀವಿ, ಅವ್ರು ಬಂದು ತಗೊಂಡು ಹೋಗ್ಬೋದು. ಸರ್ ಏನು ಈಗ ಮೇಕೆ ಸಾಕಾಣಿಕೆ, ಕೋಳಿ, ಕುರಿ, ಇದಕ್ಕೆಲ್ಲ ಬಳಸಿದ್ರೆ ಯಾವ ಸಾಕಾಣಿಕೆಯಲ್ಲಿ ಜಾಸ್ತಿ ತಗೊಂಡು ಹೋಗ್ತಾ ಇದ್ದಾರೆ ಮ್ಯಾಟ್ಗಳನ್ನ? ಇದು ಕುರಿ ಮತ್ತೆ ಮೇಕೆಗಳಿಗೆ ಜಾಸ್ತಿ ಇದು ಮಾಡ್ತಾರೆ. ತುಂಬಾನೇ ಮೂವಿಂಗ್ ತುಂಬಾ ಮೂವಿಂಗ್ ಮೇಕೆಗಳಿಗೆ. ಹೌದೌದು.